ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯ್ಕ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಜಾತಿಗಳಿಗೆ ಅಂದರೆ ಉಂಟಾದಂಥ ಗೊಂದಲಕ್ಕೆ ಸಂಬಂಧಪಟ್ಟಂತೆ 33 ಜಾತಿಗಳನ್ನು ಡ್ರಾಪ್ ಡೌನ್ ಮಾಡಿದ್ದೀರಾ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಈ ಡ್ರಾಪ್ ಡೌನು ನಮ್ಮ ಇಂಟರ್ನಲ್ ಯೂಸಿಗೆ, ಕನ್ಸಂಪ್ಷನಿಗೆ, ಆ ಡ್ರಾಪ್ ಡೌನಿಗೆ ಏನು ವ್ಯಾಲ್ಯೂ ಇಲ್ಲ, ಏನು ಲೀಗಲ್ ಕಾನ್ಸಿಕ್ವೆನ್ಸಸ್ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದನ್ನು ಯಾರೂ ಬಳಸಲಿಕ್ಕೆ ಅವಕಾಶ ಇಲ್ಲ. ಯಾರಾದರೂ ಮಿಸ್ಯೂಸ್ ಮಾಡಿ ಅದನ್ನು ಗೊಂದಲ ಕ್ರಿಯೇಟ್ ಮಾಡಿದರೆ ಅದಕ್ಕೆ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರಿಗೂ ಅನುಕೂಲನೂ ಆಗೋದಿಲ್ಲ. ಮುಂಚೆ ಸರ್ವೆ ಮಾಡಿದವಾಗ ಯಾವ ಕಾಸ್ಟ್ಗಳಿತ್ತು ಅದನ್ನು ನಾವು ಬಳವಡಿಸ್ಕೊಂಡು ಈಗ ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿ ಮಾಡಿದ್ದು ನಮ್ಮ ಅನುಕೂಲಕ್ಕೆ ಮಾತ್ರ, ನಮ್ಮ ಉಪಯೋಗಕ್ಕೆ ಮಾತ್ರ. ಅದರಿಂದ ಯಾವ ಗೊಂದಲನೂ ಯಾರಿಗೂ ಆಗೋ ಅವಶ್ಯಕತೆ ಇಲ್ಲ. ಜನರು ಯಾವ ಜಾತಿ ಧರ್ಮ ಅಂತ ಹೇಳ್ಕೊಳ್ತಾರೆ ಸರ್ವೆ ಟೈಮ್ನಲ್ಲಿ, ಅದನ್ನೇ ರೆಕಾರ್ಡ್ ಮಾಡ್ತೀವಿ. ನಮ್ಮ ಪಟ್ಟಿ ಯಾರಿಗೂ ತೋರಿಸ್ಕೊಂಡು ಹೋಗೋದಿಲ್ಲ, ತೋರಿಸ್ಕೊಂಡು ಹೋಗೋ ಅವಶ್ಯಕತೆಯೂ ಇಲ್ಲ. ತಾವು ಸರ್ವೆ ಮಾಡಿದವಾಗ ಅವರು ಯಾವ ಜಾತಿ ಧರ್ಮ ಅಂತ ಗುರುತಿಸ್ಕೊಳ್ತಾರೆ ಅದನ್ನೇ ನಾವು ರೆಕಾರ್ಡ್ ಮಾಡೋದು. ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಅನ್ನೆಸೆಸರಿಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ಗೊಂದಲ ಆಗಿದೆ ಅಂತ ತಿಳ್ಕೊಂಡ ಮೇಲೆ ನಾವು ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಅದನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಸಿಸ್ಟಮ್ನಲ್ಲಿ ಅದನ್ನು ಮಾಡಿಕೊಂಡು ಮುಂದುವರಿಸ್ತಾ ಇದ್ದೀವಿ. ಈಗ ಕನ್ವರ್ಟೆಡ್ ಆಗಿರ್ತಾರೆ ಕ್ರಿಶ್ಚಿಯನ್ನಿಂದ, ಮತ್ತೆ ಮೂಲ ಅಂದರೆ ಒಬ್ಬ ಕುರುಬ ಸಮುದಾಯದವರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ. ಕುರುಬರು ಅಂತ ಬರ್ಸಿರ್ತಾರೆ, ಆ ಕಡೆ ಕ್ರಿಶ್ಚಿಯನ್ ಅಂತ ಧರ್ಮ ಉಲ್ಲೇಖ ಮಾಡಿರ್ತಾರೆ. ಅದು ನಾವು ಅನಲೈಸ್ ಮಾಡುವಾಗ ಕನ್ವರ್ಟ್ ಮಾಡೋದನ್ನ ಲಕ್ಷ್ಯಕ್ಕೆ ತಗೊಂಡು ಆ ಕ್ಯಾಟಗರಿಯಲ್ಲೇ ಹೋಗ್ತದೆ. ಅದು ಮೂಲ ಜಾತಿಗೆ ಸೇರೋದಿಲ್ಲ ಅಥವಾ ಅದು ಸಪ್ರೇಟಾಗಿ ಬರೋದಿಲ್ಲ. ಮೂಲ ಜಾತಿದು ವ್ಯಾಲ್ಯೂ ಅಲ್ಲೇ ಉಳಿತದೆ, ಕನ್ವರ್ಟೆಡ್ ಆಗಿರೋದು ಅಲ್ಲೇ ಅದು ಕ್ಯಾಟಗರಿ ಮಾಡೋದು ಈ ಸಮಯದಲ್ಲ, ಕೊನೆಗೆ. ಆವಾಗ ನಾವು ಏನು ಮಾಡಬೇಕು, ಯಾವ್ದು ಸೇರಿಸ್ಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬೇಸಿಸ್ ಮೇಲೆ ಮುಂದುವರಿಸ್ತೀವಿ. ಅದಕ್ಕೆ ಈ ಸಮಯದಲ್ಲಿ ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೆ ಗೊಂದಲ ಎಬ್ಬಿಸಿದ್ದಾರೆ ಏನೋ ನನಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇದು ಸಮೀಕ್ಷೆ ಮುಂದೋಗ್ತದೆ ಅಂತ ವಿಚಾರದಲ್ಲಿ ಗೊಂದಲ ಕ್ರಿಯೇಟ್ ಮಾಡಿದರೆ ನಾನೇನು ರಿಯಾಕ್ಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ತಯಾರಿಯಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಕ್ಕಲಿಗ ಸಮುದಾಯದ ನಾಯಕರು ಪಕ್ಷಾತೀತವಾಗಿ ಸಭೆ ಸೇರಿ ಜಾತಿ ಗಣತಿಯನ್ನು ಮುಂದೂಡಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯ ಮಾಡಿದ್ದಾರೆ ಸರ್. ನಾನು ಪೇಪರ್ನಲ್ಲಿ ಅವರು ಸಮುದಾಯದಲ್ಲಿ ಏನು ಚರ್ಚೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ವಾಮೀಜಿಯವರು ಕರೆಕ್ಟಾಗಿ ಅವರ ಜನಾಂಗದವರಿಗೆ ಅಡ್ವೈಸ್ ಮಾಡಿದ್ದಾರೆ, ನಿಮ್ದು ಏನು ಜಾತಿ ಧರ್ಮ ಅದನ್ನೇ ಹೇಳಿ, ಬೇರೆ ಏನು ಬರಿಬೇಡಿ ಅಂತ. ಅದು ಸರಿಯಾಗಿ ಹೇಳಿದ್ದಾರೆ. ಬಟ್ ಅದರಿಂದ ಮುಂದೆ ಹೋಗಬೇಕು ಅಂತ ಯಾವ ಕಾರಣನೂ ಕೊಡಲಿಲ್ಲ. ಅದು ಮುಂದೆ ಹೋಗಬೇಕು ಅಂತ ಅವ್ರು ಹೇಳಿದರೆ ನಾವು ಮುಂದೆ ಹಾಕ್ಲಿಕ್ಕಾಗಲ್ಲ. ಬಟ್ ಅವರು ಸರಿಯಾದ ಕಲ್ಪನೆಯನ್ನೇ ಅವ್ರ ಜನರಿಗೆ ಕೊಟ್ಟಿದ್ದಾರೆ. ನನ್ನ ತಿಳಿದ ಮಟ್ಟಿಗೆ ನಾನು ಪೇಪರ್ನಲ್ಲೂ ಓದಿದ್ದೀನಿ, TV ಯಲ್ಲೂ ನೋಟಿಸ್ ಮಾಡಿದ್ದೀನಿ. ಅವ್ರು ಸರಿಯಾಗಿ ಹೇಳಿದ್ದಾರೆ. ಎಲ್ಲ ಜಾತಿ ಸಮುದಾಯದವರು ಅವರವರ ಅನುಯಾಯಿಗಳಿಗೆ ಸರಿಯಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ನಿಮ್ದು ಯಾವುದು ಜಾತಿ ಯಾವ ಧರ್ಮ ಅದನ್ನು ಕರೆಕ್ಟಾಗಿ ಹಾಗೆ ರೆಕಾರ್ಡ್ ಮಾಡಿ ಅಂತ ಹೇಳಿದ್ದಾರೆ. ಅದು ಸರಿಯಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ ಸರ್. ಈಗ ನಾಳೆಯಿಂದ ಸಮೀಕ್ಷೆ ಶುರುವಾಗ್ತಾ ಇದೆ ಸರ್. ಈಗ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಅಂದರೆ ಜಾತಿಗಳಿಗೆ ಸಂಬಂಧಪಟ್ಟಂತೆ, ಕಲಂಗಳಿಗೆ ಸಂಬಂಧಪಟ್ಟಂತೆ. ಗಣತಿದಾರರಿಗೆ ಒಂದು ಟ್ರೈನಿಂಗ್ ಪರ್ಫೆಕ್ಟಾಗಿ ಆಗಿದೆಯಾ ಸರ್? ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಗೊಂದಲ ನನಗೆ ಹೇಳಿದ್ದು ನಾವು ಕ್ರಿಯೇಟ್ ಮಾಡಿದ್ದು ಅಲ್ಲ, ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಜನ ತಿಳ್ಕೊಂಡು ವಿನಾಕಾರಣ ನಾನು ಇಷ್ಟು ತಿಳುವಳಿಕೆ ಹೇಳಿದ ಮೇಲೆ ನಿಮ್ಗಾದರೂ ಕನ್ವಿನ್ಸ್ ಆಯ್ತು ತಾನೆ ಇದು ಗೊಂದಲದ ವಿಷಯ ಅಲ್ಲ ಅಂತ. ಸೊ ಇದಿಷ್ಟು ಮಧುಸೂದನ್ ನಾಯ್ಕರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, News18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.